ಪ್ರಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಈ ದಿನ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಕನ್ನಡದ 2ನೇ ಅಧ್ಯಾಯ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಒಂದು ಪಠ್ಯದ ಕುರಿತಾಗಿ ಚರ್ಚಿಸೋಣ. ಮೊದಲಿಗೆ ರಚನೆಕಾರರಾಗಿರ್ತಕ್ಕಂತಹ ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿ ಅವರ ಕುರಿತಾಗಿರುವಂಥ ಒಂದಷ್ಟು ಮಾಹಿತಿಗಳನ್ನು ನೋಡೋದಾದರೆ, ಮೂಲತಃ ಮೈಸೂರಿನವರಾಗಿರ್ತಕ್ಕಂಥ ಈ ಇಬ್ಬರು ವನ್ಯಜೀವಿ ಛಾಯಾಗ್ರಾಹಕರ ಆಗಿರ್ತಕ್ಕಂತಹ ಕೃಪಾಕರ ಸೇನಾನಿ ಮತ್ತು ಕೆ ಪುಟ್ಟಸ್ವಾಮಿಯವರು ಏಷ್ಯಾದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಕಾಡಿನಲ್ಲಿರುವಂತಹ ಸೀಳು ನಾಯಿಗಳನ್ನು ಕುರಿತ ಸಾಕ್ಷ್ಯಚಿತ್ರಕ್ಕಾಗಿ ಪ್ರತಿಷ್ಠಿತ ಗ್ರೀನ್ ಆಸ್ಕರ್ ಪುರಸ್ಕಾರಕ್ಕೆ ಪಾತ್ರರಾಗಿರ್ತಕ್ಕಂಥವರು. ನಮ್ಮ ಸುತ್ತಮುತ್ತಲಿನ ಜೀವಜಾಲದ ಬಗ್ಗೆ ಅಪಾರ ಕಾಳಜಿ ಉಳ್ಳಂಥವರಾಗಿದ್ದರು. ಕಾಡುಗಳ್ಳ ವೀರಪ್ಪನಿಂದ ಅಪಹರಣಕ್ಕೆ ಒಳಗಾಗಿ ತಮ್ಮ ಸಜ್ಜನಿಕೆಯ ವ್ಯಕ್ತಿತ್ವದಿಂದ ಪಾರಾಗಿ ಬಂದಿರತಕ್ಕಂಥ ಇವರಿಬ್ಬರೂ ಕೂಡ ಒಟ್ಟಾಗಿ ತೆಗೆದಂತಹ ಛಾಯಾಚಿತ್ರಗಳು, ಸಾಕ್ಷ್ಯಚಿತ್ರಗಳು ಅಂತಾರಾಷ್ಟ್ರೀಯ ಖ್ಯಾತಿಯನ್ನು ಗಳಿಸಿವೆ. ಮೈಸೂರಿನಲ್ಲಿ ವಾಸವಿರುವಂತಹ ಇವರು ಕಾಡಿನಲ್ಲಿರುವುದೇ ಹೆಚ್ಚು. ಇವರಿಬ್ಬರು ಕೆ ಪುಟ್ಟಸ್ವಾಮಿ ಅವರೊಂದಿಗೆ ಸೇರಿ ರಚಿಸಿರುವಂತಹ ಜೀವಜಾಲ ಅನ್ನುವಂತಹ ಕೃತಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಡಾಕ್ಟರ್ ಕೆ ಪುಟ್ಟಸ್ವಾಮಿ ತಮ್ಮ ಸಿನಿಮಾಯಾನ ಕೃತಿಗಾಗಿ ರಾಷ್ಟ್ರಪತಿಗಳ ಸ್ವರ್ಣಕಮಲ ಪ್ರಶಸ್ತಿ ಪಡೆದ ಪ್ರತಿಭಾವಂತರು. ತಮ್ಮ ಪರಿಸರ ಮತ್ತು ವಿಜ್ಞಾನ ಸಂಬಂಧ ಬರಹಗಳಿಂದ ಪ್ರಸಿದ್ಧರಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಮಾನವನ ಪ್ರವಾಸ ಮತ್ತು ಸಾಹಸ ಪ್ರವೃತ್ತಿಗಳು ಕಾಡನ್ನು ನಾಶ ಮಾಡುವ ಮೂಲಕ ಜೈವಿಕ ಜಗತ್ತಿನ ಏರುಪೇರುಗಳಿಗೆ ಕಾರಣವಾಗುವಂತಹ ದುರಂತಗಳನ್ನು ಕುರಿತು ಪ್ರಸ್ತುತ ಈ ಲೇಖನ ವಿದ್ಯಾರ್ಥಿಗಳ ಮತ್ತು ಸಾಮಾಜಿಕವಾಗಿ ಗಮನವನ್ನು ಸೆಳೀತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಮಿಲಿಯಾಂತರ ವರ್ಷಗಳಿಂದ ವಿಕಾಸಗೊಂಡು ಅರಳಿದ ಜೈವಿಕ ವೈವಿಧ್ಯ ನಾಶವನ್ನು ಮನುಷ್ಯನ ಸ್ವಾರ್ಥ ಮೂಲ ಅಭಿವೃದ್ಧಿ ಕಾರ್ಯಗಳು ನಿರಂತರವಾಗಿ ನಡೆಸಿಕೊಂಡು ಬಂದಿರುವುದಕ್ಕೆ ವಾಲ್ಪರೈ ನೆಪ ಮಾತ್ರವಾಗಿದೆ. ಅಂದರೆ ಪಠ್ಯಕ್ಕೆ ಸಂಬಂಧಪಟ್ಟಾಗಿ ಹೇಳೋದಾದರೆ, ಮಾನವ ತನ್ನ ಸಾಹಸ ಮತ್ತು ಪ್ರವಾಸಕ್ಕೆ ಕುರಿತಾಗಿರ್ತಕ್ಕಂಥ ಅವನ ಏನು ಆಲೋಚನೆಗಳಿದೆ ಅಥವಾ ತನ್ನ ಆಸೆಗಳೇನಿದೆ ಅವುಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಜೈವಿಕ ಜಗತ್ತಿನ ಮೇಲೆ ಎಷ್ಟು ಕೆಟ್ಟ ರೀತಿಯ ಪರಿಣಾಮಗಳು ಬೀರ್ತಾ ಇದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಭೂತವಾಗಿ ನಮ್ಮನ್ನು ಕಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ವಾಲ್ಪರೈ ಎನ್ನುವಂತಹ ಆ ಒಂದು ಸ್ಥಳದ ಅಭಿವೃದ್ಧಿಯಿಂದ ಏನೇನೆಲ್ಲ ಅವಾಂತರಗಳು ಜೈವಿಕ ಜಗತ್ತಿನ ಮೇಲೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳೋ ಪ್ರಯತ್ನವನ್ನು ಈ ಇಬ್ಬರು ರಚನೆಕಾರರು ನಮಗೆ ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ಕಾಣಬಹುದು. ಜೊತೆಗೆ ಕೇವಲ ವಾಲ್ಪರೈ ಆ ಕಾಡಿನ ನಾಶದಿಂದ ಆಗಿರ್ತಕ್ಕಂಥ ದುಷ್ಪರಿಣಾಮ ಅಲ್ಲ, ಕೇವಲ ಇದು ಒಂದು ಉದಾಹರಣೆ. ಇಂತಹ ಬೇಕಾದಷ್ಟು ಜೈವಿಕ ಅಂಶಗಳನ್ನು, ಸಂಪನ್ಮೂಲಗಳನ್ನು ಮಾನವ ತನ್ನ ಅಭಿವೃದ್ಧಿಯ ಹೆಸರಿನಲ್ಲಿ ಯಾವ್ಯಾವ ರೀತಿಯಲ್ಲಿ ನಾಶ ಮಾಡ್ತಾ ಇದ್ದಾನೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್, ಒಂದು ಉದಾಹರಣೆಯಾಗಿ ಮಾತ್ರ ಇದನ್ನು ನಾವು ತೆಗೆದುಕೊಳ್ಬೇಕಾಗುತ್ತೆ. ಏಕೆಂದರೆ ಇದು ಒಂದೇ ಸ್ಥಳದಿಂದ ನಾಶ ಆಗಿರತಕ್ಕಂಥದ್ದಲ್ಲ. ಇಂಥ ಲಕ್ಷಾಂತರ ಸ್ಥಳಗಳು, ಜೈವಿಕ ಸಂಪನ್ಮೂಲ, ಪ್ರಾಕೃತಿಕ ಸಂಪನ್ಮೂಲವನ್ನು ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಹೇಗೆ ಅಂದರೆ ಅಭಿವೃದ್ಧಿಯ ಹೆಸರಿನಲ್ಲಿ ನಾಶ ಮಾಡ್ತಾ ಇದ್ದಾನೆ. ತನ್ನ ಒಂದು ಜೀವಿ, ಮಾನವ ಜೀವಿ ಅಭಿವೃದ್ಧಿ ಹೊಂದಲಿಕ್ಕೆ ಪ್ರಾಕೃತಿಕವಾಗಿರುವಂತಹ ಸಂಪನ್ಮೂಲಗಳನ್ನು ಹೇಗೆಲ್ಲ ನಾಶ ಮಾಡ್ತಾ ಇದ್ದಾನೆ, ಅದರಿಂದ ಯಾವ್ಯಾವ ರೀತಿಯ ಸಸ್ಯ ಸಂಕುಲಗಳಾಗಿರ್ಬೋದು, ಪ್ರಾಣಿ ಸಂಕುಲಗಳಾಗಿರ್ಬೋದು, ವಾಯುಮಾಲಿನ್ಯ ಆಗಿರ್ಬೋದು, ಏನೆಲ್ಲ ಪ್ರಾಕೃತಿಕವಾಗಿ ದುಷ್ಪರಿಣಾಮಗಳು ಬೀರ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಮಾದರಿಯಾಗಿ ನಿಲ್ಲುತ್ತೆ ಅನ್ನುವಂಥದ್ದನ್ನು ಹೇಳುವ ಪ್ರಯತ್ನವನ್ನು ಈ ಇಬ್ಬರು ಛಾಯಾಗ್ರಾಹಕರು ಈ ಒಂದು ಲೇಖನದ ಮೂಲಕ ನಮಗೆ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪಠ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೊಂದಷ್ಟು ವಿಚಾರಗಳನ್ನು ನೋಡೋದಾದರೆ, ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಈ ಭೂಮಿಗೆ ಇದೆ, ಆದರೆ ಅವನ ದುರಾಸೆಗಳನ್ನು ಅಲ್ಲ ಅನ್ನುವಂಥದ್ದನ್ನು ಫ್ರಾನ್ಸಿಸ್ ಬೇಕನ್ ಅನ್ನುವಂತಹ ತತ್ವಜ್ಞಾನಿ ಹೇಳಿದ ಮಾತು ಮನುಷ್ಯನ ಅಂತರಾಳವನ್ನು ಹೊಕ್ಕಿಲ್ಲ ಅನ್ನುವುದು ದುರಂತ. ಪ್ರಾಕೃತಿಕ ಅಸಮತೋಲನಕ್ಕೆ ಮಾನವನ ದುರಾಸೆಯೇ ಮೂಲ ಕಾರಣವಾಗಿದೆ. ಹಣದ ಬೆನ್ನು ಹತ್ತಿರುವ ಮಾನವ ಪ್ರಕೃತಿಯನ್ನು ನಾಶಗೈಯುತ್ತಾ ಅಟ್ಟಹಾಸ ಮೆರೆಯುತ್ತಿದ್ದಾನೆ.
ಗಣಿಗಾರಿಕೆ, ಮರಳು ದಂಧೆ, ನೀರಿನ ಮಾರಾಟ, ಅರಣ್ಯ ಲೂಟಿ, ಪ್ರಾಣಿ ಸಂಕುಲಗಳ ಬೇಟೆ ಇವೆಲ್ಲವೂ ಕೂಡ ಪ್ರಕೃತಿ ಮತ್ತು ಜೀವಜಾಲಕ್ಕೆ ವಿನಾಶವನ್ನು ತಂದಿದೆ. ನೋಡಿ, ಇದು ಯಾವುದಾದ್ರೂ ಮಾನವ ನಿರ್ಮಿತ ವಿಚಾರಗಳು, ಅಂಶಗಳು, ಸಂಪನ್ಮೂಲಗಳು ಅಂತ ಅನ್ನಿಸ್ತಾ ಇದೆಯಾ ನಮಗೆ? ಖಂಡಿತ ಇಲ್ಲ. ಅದಕ್ಕೆ ಫ್ರಾನ್ಸಿಸ್ ಬೇಕನ್ ಅನ್ನುವಂಥ ಒಬ್ಬ ತತ್ವಜ್ಞಾನಿ ಹೇಳ್ತಾ ಇದ್ದಾರೆ ನೋಡಿ, ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂಥ ಶಕ್ತಿ ಈ ಭೂಮಿಗಿದೆ, ಆದರೆ ಅವನ ದುರಾಸೆಗಳನ್ನು ಪೂರೈಸಲಿಕ್ಕೆ ಅದು ಯಾವತ್ತೂ ಕೂಡ ಅವಕಾಶವನ್ನು ಮಾಡಿಕೊಡೋದಿಲ್ಲ ಅಂತ. ಅದನ್ನು ಮೀರಿ ನಮ್ಮ ದುರಾಸೆಗಳನ್ನು ಏನಾದರೂ ಪೂರೈಸ್ಕೊಳ್ಳೋದಕ್ಕೆ ಭೂಮಿ ಮೇಲೆ ನಾವೇನಾದರೂ ಆಕ್ರಮಣವನ್ನು ಮಾಡಿದ್ದೇ ಆಯಿತು ಅಂತ ಹೇಳಿದ್ರೆ ಅದು ನಮ್ಮ ಗೆಲುವಲ್ಲ, ಅದು ನಮ್ಮ ವಿನಾಶಕ್ಕೆ ದಾರಿ ಅನ್ನೋದು ಇದರ ಒಂದು ಅರ್ಥ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಅನುಭವಿಸ್ತಾ ಇರೋದು ಅದನ್ನೇ. ಉಸಿರಾಡೋಕ್ಕೆ ಪ್ರಕೃತಿ ನಮಗೆ ಉಚಿತವಾಗಿ ಒಳ್ಳೆಯ ಶುದ್ಧವಾದ ಗಾಳಿಯನ್ನು ಕೊಟ್ಟಿದೆ, ಅದನ್ನು ನಾವೇನು ಮಾಡ್ತಾ ಇದ್ದೀವಿ? ಹಾಳು ಮಾಡ್ತಾ ಇದ್ದೀವಿ. ಜಲ ಸಂಪನ್ಮೂಲವನ್ನು ನಾಶ ಮಾಡ್ತಾ ಇದ್ದೀವಿ, ಕಲುಷಿತಗೊಳಿಸ್ತಾ ಇದ್ದೀವಿ, ವಾಯುವನ್ನು ಮಲಿನಗೊಳಿಸ್ತಾ ಇದ್ದೀವಿ. ಗಣಿಗಾರಿಕೆಗಳ ಹೆಸರಿನಲ್ಲಿ ಮರಳು ದಂಧೆಯನ್ನು ಮಾಡ್ತಾ ಇದ್ದೀವಿ. ನೀರಿನ ಮಾರಾಟ, ಪ್ರಾಕೃತಿಕವಾಗಿರುವಂಥ ಶುದ್ಧವಾದ ನೀರನ್ನು ನಾವು ಅದಕ್ಕೆ ಇನ್ನೇನೋ ಕೆಮಿಕಲ್ಸ್ಗಳನ್ನು ಹಾಕಿ ಅದನ್ನು ಮಾರಾಟ ಮಾಡಿ ದುಡ್ಡಿನ ಸಂಪಾದನೆಗಾಗಿ. ಸೊ ಈ ರೀತಿಯಾಗಿ ಪ್ರಾಕೃತಿಕವಾಗಿರುವಂತಹ ನಿಸರ್ಗದತ್ತವಾಗಿರುವಂತಹ ಸಂಪನ್ಮೂಲಗಳನ್ನು ನಮ್ಮ ಹಣದ ದುರಾಸೆಯ ಬೆನ್ನಿಗೆ ಬಿದ್ದಿದ್ದೀವಲ್ಲ, ನಾವು ಹಣದ ಹಿಂದೆ ಬಿದ್ದಿದ್ದೀವಲ್ಲ, ಆ ಕಾರಣಕ್ಕಾಗಿ ನಾವು ಏನೇನೆಲ್ಲ ಮಾಡ್ತಾ ಇದ್ದೀವಿ, ಅಟ್ಟಹಾಸಗೈತಾ ಇದ್ದಾನೆ ಮನುಷ್ಯ, ಮೆರಿತಾ ಇದ್ದಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಇವತ್ತು ನಡೀತಾ ಇರ್ತಕ್ಕಂಥದ್ದು, ನಮ್ಮ ಕಣ್ಣ ಮುಂದೆ ನಡೀತಾ ಇರುವಂಥ ವಿಚಾರಗಳನ್ನೇ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಸತ್ಯ, ವಿನಾಶವೂ ಕೂಡ ಸತ್ಯ. ಹಾಗಾಗಿ ಅದನ್ನು ಮಾಡಬಾರ್ದು. ಪ್ರಕೃತಿಯ ಮೇಲೆ ನಾವು ಯಾವುದೇ ಅಧಿಕಾರವನ್ನು ಚಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದೊಂದು ಸತ್ಯ ನಮ್ಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ಯಾವ ಕಾರಣಕ್ಕೂ ಕೂಡ ನಾವು ಈ ಒಂದು ಪ್ರಕೃತಿಯ ನಾಶಕ್ಕೆ ಕೈ ಹಾಕೋದಿಲ್ಲ ಅಂತಕ್ಕಂಥದ್ದು. ಆದರೆ ನಮ್ಮಲ್ಲಿ ವಿದ್ಯಾವಂತ ಬುದ್ಧಿವಂತರೇ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಹಣದ ವ್ಯಾಮೋಹದ ಒಂದು ಹುಚ್ಚು ಹಿಡಿಸ್ಕೊಂಡು. ಅರಣ್ಯ ನಾಶದಿಂದ ಪ್ರಾಣಿ ಸಂಕುಲ ನಾಶ ಆಗುತ್ತೆ, ಹವಾಮಾನ ವೈಪರೀತ್ಯ ಉಂಟಾಗುತ್ತೆ, ಬರಗಾಲ, ಜಲಮೂಲಗಳ ನಾಶವೂ ಕೂಡ ಆಗೋದ್ರಿಂದ ನಾನಾ ಕಾಯಿಲೆಗಳು ಹುಟ್ಕೊಳ್ಳೋದಕ್ಕೆ ಆರಂಭ ಆಗುತ್ತೆ. ಮಾನವ ಹಾಗೂ ಪ್ರಾಣಿ ಸಂಕುಲಗಳ ಬದುಕು ಅತ್ಯಂತ ದುರ್ಬಲ ಆಗುವಂತಹ ಸ್ಥಿತಿಗೆ ನಾವು ಬಂದು ನಿಲ್ತೀವಿ. ಪ್ರತಿಯೊಬ್ಬರಲ್ಲೂ ಕೂಡ ಪ್ರಕೃತಿಯನ್ನು ಪ್ರೀತಿಸುವಂತಹ, ರಕ್ಷಿಸುವಂತಹ, ಉಳಿಸಿ ಬೆಳೆಸುವಂತಹ ಮನೋಭಾವ ಮೂಡಿದಾಗ ಮಾತ್ರ ಆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ಯಥಾವತ್ತಾಗಿ ಅದು ಇರುವ ರೂಪದಲ್ಲಿಯೇ ಇರೋದಕ್ಕೆ ಬಿಟ್ಟರೆ ಬಹುಶಃ ಮುಂದಿನ ಪೀಳಿಗೆ ಆದರೂ ಕೂಡ ಅತ್ಯಂತ ಆರೋಗ್ಯಯುತವಾಗಿ ಬದುಕೋದಕ್ಕೆ ಸಾಧ್ಯ ಆಗ್ಬೋದೇನೋ ಅನ್ನುವಂಥದ್ದನ್ನು ಇಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು ಅನ್ನೋದು ಈ ಒಂದು ಲೇಖನದ ಉದ್ದೇಶ. ಈ ಮೂಲಕ ಮುಂದಿನ ಪೀಳಿಗೆಗೆ ಹಿತವಾದ ಬದುಕಿನ ವಾತಾವರಣವನ್ನು ಉಳಿಸುವ ದಿಕ್ಕಿನಲ್ಲಿ ನಮ್ಮ ಪಯಣ ಸಾಗಬೇಕಾಗಿರುವಂತಹ ಅನಿವಾರ್ಯತೆ ಇವತ್ತು ಬಂದು ನಿಂತಿದೆ ಅಂತಕ್ಕಂಥದ್ದು. ಪ್ರಸ್ತುತ ಈ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಲೇಖನ ನಮ್ಮ ಅನುಭವದ ವ್ಯಾಪ್ತಿಯಲ್ಲಿ ಜೀವಜಾಲದ ಸಂಕೀರ್ಣತೆಯನ್ನು ಅರಿಯುವ ನಿಟ್ಟಿನಲ್ಲಿ ನಡೆಸಿರುವ ಒಳನೋಟವುಳ್ಳ ಪ್ರಯತ್ನವಾಗಿದೆ ಅಂತಕ್ಕಂಥದ್ದು ಈ ಲೇಖಕರ ಅಥವಾ ಈ ಒಂದು ಪಠ್ಯದ ಅಂಶ. ಒಟ್ಟಾರೆಯಾಗಿ ಹೇಳ್ತಾ ಇರ್ತಕ್ಕಂಥದ್ದು, ಅಭಿವೃದ್ಧಿ ಅನ್ನುವಂಥದ್ದು ಕೇವಲ ಮಾನವ ಸಂಕುಲಕ್ಕೆ ಮಾತ್ರ, ತನ್ನ ಸ್ವಾರ್ಥಕ್ಕಾಗಿ, ತನ್ನ ಅಭಿವೃದ್ಧಿಗಾಗಿ ಆತ ಇಡೀ ಪ್ರಕೃತಿಯನ್ನು ತನ್ನ ತೆಕ್ಕೆಗೆ ತಗೊಂಡು ನಾಶ ಮಾಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ. ಆದರೆ ಅವನಿಗೆ ಅರ್ಥ ಆಗ್ತಾ ಇಲ್ಲ, ಆ ಪ್ರಕೃತಿಯಲ್ಲಿ ನಾವು ಕೂಡ ಏನು ಇಡೀ ಜೀವಜಾಲ ಜಗತ್ತಿದೆಯಲ್ಲ, ಆದರೆ ನಾವು ಕೂಡ ಒಂದು ಜೀವ ಅನ್ನುವಂತಹ ಒಂದು ಸಣ್ಣ ಅಂಶ ಅವನಿಗೆ ಅರ್ಥ ಆಗ್ತಾ ಇಲ್ಲ. ಅವನು ಅಂದ್ಕೊಂಡಿರ್ತಕ್ಕಂಥದ್ದು ಏನಂದ್ರೆ ಇಡೀ ಪ್ರಕೃತಿ ನನಗೊಬ್ಬನಿಗಾಗಿದೆ ಅಂತ. ಇಲ್ಲ, ಅಕಸ್ಮಾತ್ ನೀವು ಹಾಗೆ ಅಂದ್ಕೊಂಡ್ರೂ ಕೂಡ ನಿಮ್ಮ ಅಭಿವೃದ್ಧಿಯೇ ನಿಮ್ಮನ್ನು ವಿನಾಶದ ಕಡೆಗೆ ತೆಗೆದುಕೊಂಡು ಹೋಗುತ್ತೆ ಅನ್ನೋದಕ್ಕೆ ಇವತ್ತು ನಡೀತಾ ಇರ್ತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನು ನೋಡಿ, ಪ್ರಾಕೃತಿಕವಾಗಿ ಏನೇನೆಲ್ಲ ನಡೀತಾ ಇದೆ ಅಂತ, ಇದೆಲ್ಲದಕ್ಕೂ ಕಾರಣ ಮಾನವನೇ. ಹಾಗಾಗಿ ಅದು ಹೇಳ್ತಾ ಇದ್ದಾರೆ, ಅಭಿವೃದ್ಧಿಯ ಹೆಸರಿನಲ್ಲಿ ನೀವು ನಾಶ ಮಾಡ್ತಾ ಇದ್ದೀರಿ. ಪ್ರಕೃತಿ ಎಷ್ಟು ನಾಶವಾಗುತ್ತೋ ಅಷ್ಟೇ ನೀವು ಕೂಡ ನಾಶವಾಗ್ತೀರಿ. ವಿನಾಶದ ಅಂಚಿಗೆ ಬಂದು ನಿಲ್ಲುವಂಥ ಪರಿಸ್ಥಿತಿ ಇವತ್ತು ಬಂದಿದೆ. ಕೇವಲ ನೀವು ಮಾತ್ರ ಅಲ್ಲ, ಇಡೀ ಜೀವ ಜಗತ್ತು ಯಾವ್ಯಾವ ರೀತಿಯ ಸಂಪನ್ಮೂಲಗಳು ನೈಸರ್ಗಿಕವಾಗಿದೆಯೋ ನಮ್ಮನ್ನು ಸೇರಿ ಬೇರೆ ಬೇರೆ ಪ್ರಾಣಿ ಪಕ್ಷಿಗಳಿಂದ ಹಿಡಿದು ಇಡೀ ಪ್ರಕೃತಿಯಲ್ಲಿರುವಂತಹ ನಿಸರ್ಗದತ್ತವಾದಂತಹ ಸಂಪನ್ಮೂಲಗಳೆಲ್ಲವೂ ಕೂಡ ಮಾನವನ ಕಾರಣದಿಂದಾಗಿ ನಾಶ ಆಗುವಂತಹ ಪರಿಸ್ಥಿತಿ ಇವತ್ತು ಬಂದು ನಿಂತಿದೆ. ಅದು ಆಗಬಾರ್ದು ಅಂದರೆ ಮುಂದಿನ ಪೀಳಿಗೆಯವರಿಗೆ ನಾವು ಏನಾದರೂ ಮಾಡಬೇಕು ಅಂದರೆ ದುಡ್ಡು ಕಾಸಲ್ಲ, ಪ್ರಕೃತಿಯಲ್ಲಿರುವಂಥ ಒಳ್ಳೆಯ ಗಾಳಿ, ನೀರು,
ಪ್ರತಿಯೊಂದು ಸಂಪತ್ತನ್ನು ಯಥಾವತ್ತಾಗಿ ಉಳಿಸಿ ಕೊಟ್ಟು ಹೋಗುವ ಪ್ರಯತ್ನವನ್ನು ನಾವು ಇವತ್ತಿನ ಪೀಳಿಗೆಯವರು ಮಾಡ್ದಲೇ ಇತ್ತು ಅಂತ ಹೇಳಿದ್ರೆ ಈ ದುರಂತಗಳು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳುವ ಪ್ರಯತ್ನವೇ ಈ ಒಂದು ಲೇಖನ ಮಾಡ್ತಾ ಇದೆ ಅನ್ನುವಂಥದ್ದು.